ಹಾಯ್ ಫ್ರೆಂಡ್ಸ್, ಇವತ್ತಿನ ಮನೆಲೋಕ ರೆಸಿಪಿಲಿ ನಾನು ನಿಮಗೆ ಗೊಜ್ಜವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಅಂತಾನೂ ಕರೀತಾರೆ. ಈ ಒಂದು ರೆಸಿಪಿನ ನಾನು ನಿಮಗೆ ಇವತ್ತಿನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಗೊಜ್ಜವಲಕ್ಕಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಗೊಜ್ಜವಲಕ್ಕಿ ಅಂತ ಹೇಳಿದ ತಕ್ಷಣ ಸಡನ್ ಆಗಿ ನಮಗೆ ಟೆಂಪಲ್ ಅಂದರೆ ದೇವಸ್ಥಾನದ ಪ್ರಸಾದಗಳು ನೆನಪು ಬರುತ್ತೆ. ಈ ಒಂದು ಗೊಜ್ಜವಲಕ್ಕಿನ ಆಲ್ಮೋಸ್ಟ್ ಆಲ್ ನೀವು ದೇವಸ್ಥಾನದಲ್ಲೇ ತಿಂದಿರ್ತೀರಾ. ಸೊ ಇದನ್ನ ತುಂಬ ಜನ ಟೇಸ್ಟ್ ಮಾಡಿ ಇದನ್ನ ಹೇಗೆ ಮಾಡೋದು, ಹಾಗೆ ಇದಕ್ಕೆ ಏನೆಲ್ಲ ಹಾಕಿರ್ತಾರೆ, ಈ ಮಾಡೋ ವಿಧಾನ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಈ ಒಂದು ಸಿಂಪಲ್ ಆಗಿ ಗೊಜ್ಜವಲಕ್ಕಿನ ಯಾವ ತರ ಮಾಡ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಥವಾ ಗೊಜ್ಜು ಅವಲಕ್ಕಿಗೆ ಮೇನ್ ಆಗಿ ಬೇಕಾಗಿರುವಂತಹ ಈ ಒಂದು ಗಟ್ಟಿ ಅವಲಕ್ಕಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಹಾಗೆ ನೆನಪಿರಲಿ, ಈ ಅವಲಕ್ಕಿ ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ದೀನಿ, ಇದರಲ್ಲಿ ಯಾವುದೇ ತರಹದ ಕಡ್ಡಿ ಕಸಗಳು ಇಲ್ಲ. ಸೊ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ ಯಾವ ತರ ಇರ್ಬೇಕಂತ ಹೇಳಿದ್ರೆ, ಈ ಒಂದು ರವೆ ಬರುತ್ತಲ್ವಾ, ಉಪ್ಪಿಟ್ಟಿನ ರವೆ, ಆ ಒಂದು ಹದಕ್ಕೆ ನೀವು ಇದನ್ನ ಪುಡಿ ಮಾಡ್ಕೋಬೇಕು. ತೀರಾ ಸಣ್ಣಗಾದ್ರೆ ಗೊಜ್ಜವಲಕ್ಕಿ ಚೆನ್ನಾಗಾಗಲ್ಲ, ತೀರಾ ದಪ್ಪನ ಇದ್ರೂ ನಿಮಗೆ ಅನ್ನ ತರ ಆಗುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಅದನ್ನ ಪುಡಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಬೌಲ್ ತಗೊಳ್ಳಿ, ದೊಡ್ಡ ಬೌಲ್ ತಗೊಂಡು ಅದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಳಿ. ಇದನ್ನ ಅಳತೆಯನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಈ ಒಂದು ಗೊಜ್ಜವಲಕ್ಕಿ ತುಂಬಾನೇ ರುಚಿಕರವಾಗಿ ಬರುತ್ತೆ. ಅದಾದ್ಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನ 1.5 ಕಪ್ ನೀರು ತಗೊಂಡಿದ್ದೀನಲ್ಲ, ಆ ನೀರಲ್ಲೇ ನೆನೆಸಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ತರದ ಒಂದು ಸ್ಪೂನ್ ಎಲ್ಲರ ಮನೇಲೂ ಇರುತ್ತೆ. ನಾನು ಸ್ಪೂನ್ ಲೆಕ್ಕದಲ್ಲಿ ನಿಮಗೆ ಈ ಒಂದು ರೆಸಿಪಿನ ಹೇಳ್ತೀನಿ. ಸೊ ಸ್ಪೂನ್ ಲೆಕ್ಕದಲ್ಲೇ ಅಳತೆ ಮಾಡಿ ಹಾಕಿ, ಈ ತರ ಒಂದು ಸ್ಪೂನ್ ತಗೊಳ್ಳಿ. ಅದಾದ್ಮೇಲೆ ರಸಂ ಪುಡಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. MTR ರಸಂ ಪುಡಿ. ನಿಮ್ಮ ಮನೇಲಿ ಯಾವುದೇ ತರದ ರಸಂ ಪುಡಿ ಇದ್ರೂ ಅದರಲ್ಲೂ ಕೂಡ ಮಾಡ್ಬೋದು. ಸೊ ಇವಾಗ ಈ ಒಂದು ನೀರಿಗೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಅವಲಕ್ಕಿ ಸಂಪೂರ್ಣ ಎಷ್ಟು ಉಪ್ಪನ್ನ ಹಿಡಿಯುತ್ತೋ ಅಷ್ಟು ಸಂಪೂರ್ಣವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ನೆನೆಸಿಟ್ಟಂತಹ ಹುಣಸೆ ರಸವನ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಹುಣಸೆ ರಸ ಹಾಕ್ಬೇಕಾದ್ರೆ ಅದರಲ್ಲಿರುವಂತಹ ಕಸ ಕಡ್ಡಿಗಳೆಲ್ಲ ರಿಮೂವ್ ಮಾಡಿ, ಸೊ ಈ ತರ ಹಿಂಡಿದಾಗ ಅದರಲ್ಲಿ ಬರೀ ರಸ ಮಾತ್ರ ಬಿಟ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಈ ತರ ಒಂದು ಹುಣಸೆ ಹಣ್ಣು ಹಾಕೋದ್ರಿಂದ ಗೊಜ್ಜವಲಕ್ಕಿ ತುಂಬಾನೇ ರುಚಿಯಾಗಿ ಬರುತ್ತೆ, ಹಾಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕ್ತಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿರುವಂತಹ ಪುಡಿ ಹಾಕ್ತಿದ್ದೀನಿ. ಹಾಗೆ ರಸಂ ಪುಡಿ, ಒಂದು ಸಂಪೂರ್ಣವಾಗಿರುವಂತಹ ರಸಂ ಪುಡಿನ ಹಾಕ್ತಾ ಇದ್ದೀನಿ. ಒಂದು ಪ್ಯಾಕೆಟ್ 10 ರೂಪೀಸ್ ಬರುತ್ತಲ್ಲ, ಅದನ್ನ ಹಾಕಿದ್ದೀನಿ. ಅದಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ 1 ಸ್ಪೂನ್ ಅಷ್ಟು ತುರಿದಿರೋ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಕರಗಬೇಕು. ಅದಾದ್ಮೇಲೆ ಪುಡಿ ಮಾಡಿ ಇಟ್ಕೊಂಡಂತಹ ಅವಲಕ್ಕಿ ಪುಡಿಯನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಒಂದು 1/4 ಗಂಟೆ ಅಥವಾ ಒಂದು 25 ನಿಮಿಷ ಇದನ್ನ ಚೆನ್ನಾಗಿ ಬಿಡಬೇಕು. ಅಂದ್ರೆ ನೆನೆಯಕ್ಕೆ ಬಿಡಬೇಕು. ಅವಾಗಲೇ ನಿಮಗೆ ಈ ಒಂದು ಉದುದ್ರಾಗಿ ಆ ಒಂದು ಫಾರ್ಮ್ ಬರುತ್ತೆ. ಸೊ ಇವಾಗ ನೀಟಾಗಿ ಕಲಸಿದ್ಮೇಲೆ ಮೇಲ್ಗಡೆ ಎಲ್ಲ ಒಂಚೂರು ಗಂಟು ಇರಬಾರ್ದು, ಆ ಥರ ಕಲಿಸ್ಕೊಳ್ಳಿ. ಮೇಲೆ ಸಂಪೂರ್ಣವಾಗಿ ನಿಮ್ಮ ಬೆರಳು ಸಹಾಯದಿಂದ ನೀಟಾಗಿ ತಟ್ಟಬೇಕು. ಯಾವ ಥರ ಅಂದರೆ ಈ ಥರ ಒಂದು ತಟ್ಟಿ ಒಂದು ಅರ್ಧ ಗಂಟೆ ಬಿಡಿ. ಸೊ ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ನಿಮಗೆ ಯಾವ ಥರ ಕಾಣಿಸುತ್ತೆ ನೋಡಿ. ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಪುಡಿ ಆಗುತ್ತೆ. ಸೊ ಸ್ಪೂನಲ್ಲೆಲ್ಲ ಪುಡಿ ಎಲ್ಲ ನೀಟಾಗಿ ಪುಡಿ ಆಗಲ್ಲ. ಆದಷ್ಟು ಕೈಯನ್ನು ಯೂಸ್ ಮಾಡಿನೇ ಮಾಡಿ, ಯಾಕಂದರೆ ಇದು ಗೊಜ್ಜವಲಕ್ಕಿ ಗಂಟು ಥರನೂ ಆಗಿಬಿಡುತ್ತೆ ಒಂದೊಂದ್ಸಲ. ಸೊ ಕನ್ಸಿಸ್ಟೆನ್ಸಿ, ಅಳತೆ ಪ್ರಮಾಣ ಎಲ್ಲ ಕರೆಕ್ಟ್ ಆಗಿದ್ರೆ ಒಂದು ಅಳತೆಯಲ್ಲಿ ಹದವಾಗಿ ಬರುತ್ತೆ. ಸೊ ಈ ಥರ ಒಂದು ಪುಡಿ ಆದರೆ ಸಾಕು. ಅದಾದಮೇಲೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ದೊಡ್ಡ ಬಾಣಲೆನ ಇಟ್ಕೊಳ್ಳಿ. ಸೊ ದೊಡ್ಡ ಬಾಣಲೆ ಇಟ್ಕೊಂಡ್ಮೇಲೆ ನೆನಪಿರಲಿ ಫ್ರೆಂಡ್ಸ್, ಈ ಒಂದು ಗೊಜ್ಜವಲಕ್ಕಿಗೆ ಎಣ್ಣೆ ಅನ್ನೋದು ತುಂಬಾನೇ ಜಾಸ್ತಿ ಹಿಡಿಯುತ್ತೆ. ಸೊ ನಾನಿಲ್ಲಿ ಒಂದು 4 ಸೌಟಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. 4 ಸೌಟು ಎಣ್ಣೆ ಅಂದರೆ ನಿಮಗೆ ಟೇಬಲ್ ಸ್ಪೂನಲ್ಲಿ ಒಂದು 10 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಅಂದರೆ ಹಾಕೋಬೇಕಾಗುತ್ತೆ. ಸೊ ಎಣ್ಣೆ ಜಾಸ್ತಿ ಇದ್ದಷ್ಟು ಈ ಒಂದು ಗೊಜ್ಜವಲಕ್ಕಿ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದ ನಂತರ ಇದಕ್ಕೆ ನಾನಿಲ್ಲಿ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆನಪಿರ್ಲಿ, ಹಿಂಗನ್ನ ಹಾಕೋದ್ರಿಂದ ಈ ಒಂದು ಗೊಜ್ಜವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಅಂತೀವಲ್ಲ, ಅದರ ರುಚಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೂ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕಿ ಹೊಂಬಣ್ಣ ಬರೋ ತನಕ ನಾನು ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ.
ಹೊಂಬಣ್ಣ ಬಂದ ನಂತರ ನೀವು ಇದಕ್ಕೆ ಕರಿಬೇವಿನ ಎಲೆಗಳನ್ನು ಆ್ಯಡ್ ಮಾಡಿ. ಕರಿಬೇವಿನ ಎಲೆ ಆದಷ್ಟು ಸ್ವಲ್ಪ ಜಾಸ್ತಿ ಇದ್ದರೆ ಈ ಒಂದು ಗೊಜ್ಜು ಅವಲಕ್ಕಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿ. ಸೊ ಅದಾದಮೇಲೆ ನಾನಿಲ್ಲಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ 2 ಗುಂಟೂರು ಮೆಣಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿದ್ಮೇಲೆ ಇದನ್ನು ಕೂಡ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್ ನೆನಪಿರಲಿ, ನೀವು ತುಂಬ ಹೈ ಫ್ಲೇಮಲ್ಲೆಲ್ಲ ಮಾಡಿದ್ರೆ ಇದು ಸೀದೋಗ್ಬಿಡುತ್ತೆ, ಸೀಬಾರ್ದು ಆ ಥರ ನೋಡ್ಕೊಳ್ಳಿ. ಅದಾದಮೇಲೆ ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 20 ಕರಿಬೇವಿನ ಎಲೆಗಳನ್ನು ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಈ ಒಗ್ಗರಣೆಗೆ ಎಷ್ಟು ರುಚಿ ಬೇಕಾಗುತ್ತೆ ಅಷ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಉಪ್ಪನ್ನು ಹಾಕಿದ ನಂತರ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂತೇಳಿದರೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಈ ಒಂದು ಹದಕ್ಕೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೆನೆಸಿಟ್ಟಂತಹ ಅವಲಕ್ಕಿಯನ್ನು ಇದಕ್ಕೆ ಹಾಕ್ಬಿಟ್ಟು ತೀರಾ ಲೋ ಫ್ಲೇಮಲ್ಲಿ ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಇದನ್ನು ಒಂದು ಗ್ಯಾಸ್ ಸ್ಟವ್ನ ಆಫ್ ಮಾಡಿ. ಅಂದರೆ ಈ ಒಂದು ಗೊಜ್ಜು ಅವಲಕ್ಕಿ ಇರುತ್ತಲ್ಲ ಅದು ಸ್ವಲ್ಪ ಬಿಸಿ ಆದರೆ ಸಾಕು, ತೀರಾ ಸಿಹಿಯೋ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಎಣ್ಣೆ ನೋಡಿ ನಾವು ಎಷ್ಟು ಹಾಕಿದ್ವಿ, ಇವಾಗ ಫುಲ್ಲು ಡ್ರೈ ಥರ ಆಗ್ತಾಯಿದೆ. ಇನ್ ಕೇಸ್ ಏನಾದರೂ ನಿಮಗೆ ತೀರಾ ಡ್ರೈ ಆಗ್ತಿದೆ ಅಂದರೆ ಮತ್ತೆ ಮೇಲ್ಗಡೆ ಒಂದು ಸೌಟು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಲಾಸ್ಟಿಗೆ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಇದಕ್ಕೆ ತೆಂಗಿನಕಾಯಿಯನ್ನು ಯೂಸ್ ಮಾಡಬೇಡಿ, ಚೆನ್ನಾಗಾಗಲ್ಲ. ಕೊಬ್ಬರಿ ತುರಿಯನ್ನೇ ಹಾಕಿ ತುಂಬಾ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಹಾಗೆ ದೇವಸ್ಥಾನದಲ್ಲಿ ತುಂಬ ಜನ ಈ ಥರ ಒಂದು ಪ್ರಸಾದಗಳನ್ನು ಮಾಡಿ ಕೊಡ್ತಾರೆ. ಹಾಗೆ ದೇವರ ನೈವೇದ್ಯಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ ಯಾವ ಥರ ಮಾಡಬೇಕು ಅಂತ, ಈ ಒಂದು ರೆಸಿಪಿ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಸೊ ಈ ಥರ ಒಂದು ಪ್ರಸಾದನ ಅಥವಾ ಈ ಥರ ಒಂದು ರೆಸಿಪಿನ ತಿಂಡಿಗಳನ್ನು ನಿಮ್ಮ ಮನೇಲಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೀವು ತಿಂದು ನಿಮ್ಮ ಮನೆ ಮಂದಿಯವರಿಗೆಲ್ಲ ಬಡಿಸಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಮ್ಮನಲೋಕ ಚಾನಲ್ನ ಅಂದರೆ ಅಮ್ಮನಲೋಕ ರೆಸಿಪೀಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನನ್ನ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.